ನಮಸ್ಕಾರ ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಸಿದ್ದರಾಮಯ್ಯನವರ ಕಡೆಯಿಂದ 3 ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರುವಂಥದ್ದು. ಹಾಗಾದರೆ ಯಾವ ಯಾವ ಗುಡ್ ನ್ಯೂಸ್ಗಳು ಬಂದಿದ್ದಾವೆ, ಮುಖ್ಯವಾಗಿ ನಮಗೆ 15ನೇ ಕಂತು ಹಾಗೂ 16ನೇ ಕಂತಿನ ಹಣ ಬಿಡುಗಡೆ ಆಗತ್ತಾ ಇಲ್ವಾ ಹೇಳಿ ಅಂತ ಬಹಳಷ್ಟು ಮಹಿಳೆಯರು ಕಮೆಂಟ್ ಮಾಡಿದ್ರಿ. ಸೊ ಈ ಒಂದು ಗುಡ್ ನ್ಯೂಸ್ ಜೊತೆಗೆ ಆ ಒಂದು ಯಾವ್ಯಾವ 15 ಹಾಗೂ 16ನೇ ಕಂತಿನ ಹಣ ಯಾವ ದಿನದಂದು ಬಿಡುಗಡೆ ಆಗ್ತಾ ಇದೆ ಅಥವಾ ಇದೇ ಗುಡ್ ನ್ಯೂಸ್ ಅನ್ನುವಂಥದ್ದನ್ನ ಪ್ರತಿಯೊಂದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಜಿಲ್ಲೆಗಳನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಸೊ 4 ಭಾಗಗಳಾಗಿ 4 ಹಂತಗಳಾಗಿ ಹಣವನ್ನ ಹಾಕುವಂತಹ ಕೆಲಸ ಸದ್ಯಕ್ಕೆ ನಡೀತಾ ಇದೆ ಅಂತೆ. ಸೊ ಹಾಗಾದ್ರೆ ಆ ಒಂದು 4 ಭಾಗಗಳಲ್ಲಿ ಮೊದಲನೇ ಹಂತದಲ್ಲಿರುವವರಿಗೆ ಮೊದಲು ಜಮಾ ಆಗತ್ತೆ ಹಣ. ನೆಕ್ಸ್ಟ್ 2ನೇ ಹಂತದಲ್ಲಿರುವಂತಹ ಜಿಲ್ಲೆಗಳಿಗೆ 2ನೇ ಒಂದು ಹಂತದಲ್ಲಿ ಜಮಾ ಆಗತ್ತೆ. ನೆಕ್ಸ್ಟ್ 3 ಹಾಗೂ 4ನೇ ಹಂತದಲ್ಲಿರುವಂಥವರಿಗೂ ಕೂಡ 2 ಮುಗಿದ ತಕ್ಷಣ ಅವ್ರಿಗೂ ಕೂಡ ಜಮಾ ಆಗತ್ತೆ. ಸೊ ಹಾಗಾದ್ರೆ ನಿಮ್ಮ ಜಿಲ್ಲೆ ಯಾವ ಹಂತದಲ್ಲಿದೆ, ನಿಮಗೆ ಮೊದಲು ಜಮಾ ಆಗತ್ತಾ ಅಥವಾ ಕೊನೆಯದಾಗಿ ಜಮಾ ಆಗತ್ತಾ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬಹುದು. ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿದೆ ವೀಕ್ಷಕರೇ. ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ರೆ ನಿಮ್ಗೆಲ್ಲನೂ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಳನ್ನ ತರ್ತಾ ಇರ್ತೀವಿ, ಮತ್ತೆ ಮುಖ್ಯವಾದ ಮಾಹಿತಿ ಕೂಡ ಕೊಡ್ತಾ ಇರ್ತೀವಿ. ಈ ಒಂದು ಚಾನಲ್ಗೆ ಅದಕ್ಕೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಈ ಒಂದು ಭರ್ಜರಿ ಗುಡ್ ನ್ಯೂಸ್ಗಳು ಏನಪ್ಪಾ ಅಂದ್ರೆ, ಅದೇ 15 ಹಾಗೂ 16ನೇ ಕಂತಿನ ಬಿಡುಗಡೆ. ಸೊ ನೆಕ್ಸ್ಟ್ ನಿಮಗೆ ಈ ಒಂದು ಹಂತಗಳನ್ನಾಗಿ ವಿಂಗಡಣೆ ಮಾಡಿ ನಿಮಗೆ ಮುಖ್ಯವಾಗಿ ಯಾವ ಜಿಲ್ಲೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ಗಳು ಸಿಕ್ಕಿರುವಂಥದ್ದು ಒಂದೇ ಹಂತದಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಇಲ್ಲಿ ನೋಡಿ, ಮುಖ್ಯವಾಗಿ ವೀಕ್ಷಕರೇ 15ನೇ ಕಂತಿನ ಹಣದ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. 15ನೇ ಕಂತಿನ ಹಣದ ಬಗ್ಗೆ ನಾನು ಈಗಾಗಲೇ 2 ಕ್ಲಿಪ್ಸ್ಗಳನ್ನು ನಿನ್ನೆ ಒಂದು ವಿಡಿಯೋದಲ್ಲಿ 2 ಕ್ಲಿಪ್ಸ್ಗಳನ್ನು ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತಹ ಅಪ್ಡೇಟನ್ನು ನಿಮಗೆ ಕ್ಲಿಪ್ ಸಮೇತ ತೋರಿಸಿದ್ದೀನಿ. ಸೊ ನಿಮಗೆ ಅಲ್ಲಿ ಕ್ಲಾರಿಟಿ 100% ಸಿಕ್ಕಿರುತ್ತೆ. ಯಾಕಂದರೆ ನಾನು ಕ್ಲಿಪ್ಪೇ ತೋರಿಸ್ಬಿಟ್ಟಿದ್ದೀನಿ. ಅಂದರೆ ಸಚಿವರು ಹೇಗೆ ಮಾತನಾಡಿದ್ದಾರೆ ನೋಡಿ, ಅದನ್ನೇ ನಾನು ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಅವ್ರೇನು ಹೇಳಿದ್ದಾರೆ ಅನ್ನುವಂಥದ್ದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ಇನ್ನು 4 ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಂತ ಒಂದು ವಾರದ ಹಿಂದೆ ಹೇಳಿದರು. ಅಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಈ ಒಂದು ಮೊನ್ನೆ ಒಂದು ವಿಡಿಯೋದಲ್ಲಿ ಕೂಡ ಈಗ ಎಲೆಕ್ಷನ್ ಒಂದು ಏನು ಗೋರ್ಮೆಂಟ್ ನೌಕರಿ ಇದ್ದವರಿಗೆ, ಸರ್ಕಾರಿ ನೌಕರಸ್ಥರಿಗೆ ಹಾಗೆ ಒಂದು ತಿಂಗಳು ಬಿಟ್ಟು ಅಥವಾ 2 ತಿಂಗಳು 3 ತಿಂಗಳು ಬಿಟ್ಟು ಕೂಡ ಹಣ ಹೋಗುತ್ತೆ. ಅದೇ ರೀತಿ ನಮ್ಮಲ್ಲಿ ಕೂಡ ಹಣ ಹೋಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಆದರೆ ಇಷ್ಟೊಂದು ಡಿಲೇ ಏನಾಗೋದಿಲ್ಲ. ಈಗ 1 ವಾರ ಅಥವಾ 2 ವಾರ ಡಿಲೇ ಆಗ್ಬೋದು ಅಷ್ಟೇ. ಮತ್ತೆ 100% ಹಣ ಜಮಾ ಆಗಲೇಬೇಕು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಆ ರೀತಿ ಏನಿಲ್ಲ. 3 ತಿಂಗಳಿಗೊಮ್ಮೆ ಜಮಾ ಆಗತ್ತೆ ಅಥವಾ ಜಮಾನೇ ಆಗೋದಿಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಹೀಗಾಗಿ ವೀಕ್ಷಕರೇ, ಅದಕ್ಕೆ ಈಗ ಸದ್ಯಕ್ಕೆ ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಅಪ್ಡೇಟ್ ಪ್ರಕಾರ ಈಗ ಸದ್ಯದಲ್ಲಿನೇ ಹಣ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ದಾರೆ. ಅಂದರೆ 2-3 ದಿನಗಳಲ್ಲಿ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನೀವು ಒಂದು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ, ಮತ್ತೇನಿಲ್ಲ. ಈಗ ವೀಕ್ಷಕರೇ, ಈ ಒಂದು ಗುಡ್ ನ್ಯೂಸ್ಗಳು 15ನೇ ಕಂತಿನ ಹಣದ್ದಾಗಿರುತ್ತೆ. ಅದೇ ರೀತಿಯಾಗಿ 16ನೇ ಕಂತಿನ ಹಣ ಕೂಡ 15ನೇ ಕಂತಿನ ಹಣ ಮುಗಿದ ತಕ್ಷಣವೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ವೀಕ್ಷಕರೇ, ಈ ಒಂದು 2 ಗುಡ್ ನ್ಯೂಸ್ಗಳು ಆದ್ವು. ಈಗ ನಾವು ನಿಮಗೆ ಮುಖ್ಯವಾಗಿ ಈ ಒಂದು ಹಂತಗಳನ್ನು ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದರೆ ಈ ಒಂದು ಹಂತಗಳನ್ನು ನೋಡಿಕೊಂಡ್ರೆ ನಿಮಗೆ ಯಾವ್ಯಾವ ಹಂತಗಳಲ್ಲಿ ನಮ್ಮ ಜಿಲ್ಲೆ ಇದೆಯಪ್ಪ ಅನ್ನುವಂಥದ್ದು ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ನೋಡಿ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳನ್ನು 4 ವಿಭಾಗಗಳಾಗಿ ಮಾಡಿ ಹಣ ಬಿಡುಗಡೆ ಮಾಡ್ತಿದ್ದಾರೆ. ಈ ಬಾಕಿ 4 ನೋಡಿ 4 ಭಾಗಗಳಿಗೆ 11 ಮತ್ತು ಈಗ 14, 15 ಮತ್ತು 16ನೇ ಕಂತಿನ ಹಣ ಜಮಾ ಆಗ್ತಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಒಂದು ವಿಭಾಗಗಳನ್ನು, ಈ ಒಂದು ಹಂತಗಳನ್ನು ನಾವು ತಿಳ್ಕೊಳ್ಳೋಣ. 1ನೇ ವಿಭಾಗ ನೋಡ್ಕೊಳ್ಳಿ, ಬೆಂಗಳೂರು ವಿಭಾಗ ಅಂತ ಕೊಟ್ಟಿದ್ದಾರೆ. ಈ ಒಂದು ಬೆಂಗಳೂರು ವಿಭಾಗದಲ್ಲಿ ನೋಡ್ಕೊಳ್ಳಿ, ಈ ಒಂದು ಏನೇನು ಜಿಲ್ಲೆಗಳಿದಾವೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಈಗ 1ನೇದಾಗಿ ಬೆಂಗಳೂರು ನಗರ ಇದೆ. ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರನೂ ಕೂಡ ಇದೆ. ನೆಕ್ಸ್ಟ್ ರಾಮನಗರ ಇದೆ, ಚಿಕ್ಕಬಳ್ಳಾಪುರ ಇದೆ, ಚಿತ್ರದುರ್ಗ ಇದೆ, ದಾವಣಗೆರೆ ಇದೆ, ಮತ್ತು ಇಲ್ಲಿ ಕೋಲಾರ ಇದೆ, ಶಿವಮೊಗ್ಗ ಇದೆ ಮತ್ತು ತುಮಕೂರು. ಹಾಗೆ ಈ ಒಂದು ಇಷ್ಟು 9 ಜಿಲ್ಲೆಗಳನ್ನು 1ನೇ ವಿಭಾಗದಲ್ಲಿ ಕೊಟ್ಟಿದ್ದಾರೆ. ಈ ಒಂದು 1ನೇ ವಿಭಾಗದಲ್ಲಿ ಯಾರಿದ್ದೀರಾ, ಸೊ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಮುಖ್ಯವಾಗಿ 1ನೇ ವಿಭಾಗದಲ್ಲಿ ಹಣ ಜಮಾ ಆಗುವಂಥದ್ದು. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, 2ನೇ ವಿಭಾಗ ಏನಪ್ಪ, 2ನೇ ವಿಭಾಗದಲ್ಲಿ ಯಾವ್ದಾವ್ದು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಬೆಳಗಾವಿ ವಿಭಾಗವನ್ನು ಕೊಟ್ಟಿರುವಂಥದ್ದು. ಈ ಒಂದು ಬೆಳಗಾವಿ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲೆ ಇದೆ, ಬಾಗಲಕೋಟೆ ಇದೆ, ಮತ್ತು ಇಲ್ಲಿ ವಿಜಯಪುರ ಇದೆ, ಧಾರವಾಡ ಇದೆ, ಗದಗ ಇದೆ, ಹಾವೇರಿ ಇದೆ, ಉತ್ತರ ಕನ್ನಡ ಜಿಲ್ಲೆಗೆ ಹಣ ಬಿಡುಗಡೆ ಆಗತ್ತೆ 2ನೇ ವಿಭಾಗದಲ್ಲಿ. ಇನ್ನು 3ನೇ ಹಂತದ ಒಂದು ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗತ್ತೆ ಅನ್ನೋದಾದ್ರೆ ಕಲಬುರಗಿ ವಿಭಾಗ ಅಂತ ಕೊಟ್ಟಿದ್ದಾರೆ.
ಈ ಒಂದು ಕಲಬುರಗಿ ವಿಭಾಗದಲ್ಲಿ ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಅಂತ ಹೇಳೋದಾದ್ರೆ ಕಲಬುರಗಿ ಜಿಲ್ಲೆ ಬರುತ್ತೆ, ಬೀದರು, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳಿಗೆ ಹಣ ಹೋಗುತ್ತೆ ಈ ಒಂದು 3ನೇ ಹಂತದಲ್ಲಿ. ಓಕೆನಾ. ಸೊ ನೆಕ್ಸ್ಟು 4ನೇ ಹಂತದಲ್ಲಿ ಕೂಡ ನಾನು ಇವು ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ಮೈಸೂರು ವಿಭಾಗ ಅಂತ ಕೊಟ್ಟಿದ್ದಾರೆ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ನೆಕ್ಸ್ಟು ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಉಡುಪಿ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗತ್ತೆ. ಸೊ ಇಷ್ಟು 4 ವಿಭಾಗಗಳಾಗಿ ನಾಲ್ಕು ಹಂತವಾಗಿ ಹಣ ಬಿಡುಗಡೆ ಮಾಡುವಂತಹ ಕೆಲಸ ಸರ್ಕಾರ ಸದ್ಯಕ್ಕೆ ನಡೆಸಲಿದೆ. ಯಾಕಂದ್ರೆ ಈ ಒಂದು ವಿಭಾಗಗಳನ್ನ ಮಾಡಿ ಹಣವನ್ನ ಹಾಕ್ತಾ ಹೋದ್ರೆ ಏನೂ ತೊಂದರೆ ಆಗೋದಿಲ್ಲ, ಹಂತವಾಗಿ ಹಣ ಹೋಗ್ಬಿಡತ್ತೆ. ಸೊ ಇಲ್ಲಪ್ಪ ಅಂದ್ರೆ ಈ ಒಂದು ಎಲ್ಲ ಅಡ್ಡತಿಡ್ಡ ಒಂದ್ಸಲ ಯಾವ ಜಿಲ್ಲೆಗೆ ಈ ಜಿಲ್ಲೆಗೆ ಅಂತ ಹಾಕ್ತಾ ಹೋದ್ರೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು, ಒಂದೊಂದ್ಸರಿ ತಾಂತ್ರಿಕ ದೃಷ್ಟಿನೂ ಕೂಡ ಆಗ್ಬೋದು. ಹಂತವಾಗಿ ಹಾಕ್ತಾ ಹೋದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ನಿರ್ಧಾರವನ್ನು ಕೈಗೊಂಡು ಈ ರೀತಿ ಒಂದು ಅನೌನ್ಸ್ ಮಾಡಿದ್ದಾರೆ. ಸೊ ನೋಡಿ, ಇಷ್ಟು ನಿಮಗೆ ಹಂತಗಳನ್ನು ಕೂಡ ನಾನು ತಿಳಿಸಿದೆ. 15 ಮತ್ತು 16ನೇ ಕಂತಿನ ಇನ್ನು ಒಂದು ವಾರದಲ್ಲಿ ಬಿಡುಗಡೆ ಆಗಲಿದೆ ಅಂತಲೂ ಕೂಡ ಹೇಳಿದ್ದೀನಿ. ಈ ಒಂದು ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ನೀವು ಅಷ್ಟೇ ತಿಳ್ಕೊಬೇಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಒಂದು ಗೊತ್ತಿರುವಂತಹ ಮಹಿಳೆಯರಿಗೆ ಈ ಒಂದು ಮುಖ್ಯವಾದ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ. ಸೊ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.